ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನಿವತ್ತು ನಮ್ಮ ಮನೆ ಶಿವರಾತ್ರಿ ಬ್ಲಾಗನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ಸಿಂಪಲ್ಲಾಗಿ ನೋಡಿ, ನಮ್ಮ ಅತ್ತೆ ಎಲ್ಲ ನಮ್ಮ ಮನೆಯವರೆಲ್ಲ ಎಲ್ಲ ಥರದ ಹೂಪತ್ರೆಯನ್ನು ತಂದು ಕೊಟ್ಟಿದ್ದಾರೆ. ಕುಂಸಿ ಹೂವು, ಮುತ್ತುಗದ ಹೂವು, ಎಲ್ಲ ಥರದ ಹೂವುಗಳು, ಏಕೆ ಕೊಡೆ, ಕವಳಿ ಕೊಡೆ, ತುಂಬೆ, ಹೀಗೆ ಎಲ್ಲ ಕಪ್ಪು ಪತ್ರಿ, ಕಾಯಿ, ಮಾವಿನ ಎಲೆ ಎಲ್ಲದನ್ನು ಅತ್ತೆ ರೆಡಿ ಮಾಡಿ, ಈ ಕಡೆ ನೋಡಿ ತೋರಣ ಗಿರಣ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ನೋಡಿ, ಗರಿಕೆನೂ ಸಹ ತೋಟಕ್ಕೆ ಹೋಗಿ ನಮ್ಮ ಅತ್ತೆ ಕೊಯ್ಕೊಂಡು ಬಂದಿದ್ದಾರೆ. ನೋಡಿ, ಎಲ್ಲ ದೇವಸ್ಥಾನಗಳಿಗೆ, ಮನೆಯಲ್ಲಿ ಒಳಗಡೆ ದೇವ್ರ ಪೂಜೆಗೆ ಎಲ್ಲಕ್ಕೂ ಬೇಕೊಂದು ಎಲ್ಲ ಬೇರೆ ಬೇರೆ ಸಪ್ರೇಟಾಗಿ ರೆಡಿ ಮಾಡಿಟ್ಟಿದ್ದಾರೆ. ನೋಡಿ, ನಾನು ಈ ಕಡೆ ನಮ್ಮ ಹಳ್ಳಿ ಕಡೆ ಬೆಳೆಯೋ ಕರಿ ಕಡಲೆ ಹಾಗೆ ಸ್ವಲ್ಪ ಹೆಸರು ಕಾಳುಗಳನ್ನು ನೆನೆಸಿಟ್ಕೊಂಡಿದ್ದೀನಿ ರಾತ್ರಿ ಉಸುಳಿ ಮಾಡಲಿಕ್ಕೆ ಅಂತ. ನಾವು ಹಬ್ಬದ ದಿನ ಉಪವಾಸ ಇರೋರು ನಮ್ಮ ಅತ್ತೆ ಎಲ್ಲ, ಅವರೆಲ್ಲ ಏನೂ ತಿನ್ನೋದಿಲ್ಲ. ಹಾಗೆ ನಾವು ಮಾತ್ರ ಸಂಜೆ ಏನು ಬೇರೆ ಏನೂ ಮಾಡ್ಕೊಳ್ಳೋದಿಲ್ಲ. ಸ್ವಲ್ಪ ಅವಲಕ್ಕಿ ಹಾಗೆ ಈ ಕಾಳಿನ ಉಸುಳಿಯನ್ನು ಮಾಡಿಕೊಂಡು ತಿಂತೀವಿ ಜಾಗರಣೆ ದಿನ. ಎಲ್ರಿಗೂ ಉಪವಾಸ ಇರೋಕ್ಕಾಗೋದಿಲ್ಲ, ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೆ ಸ್ಕೂಲ್ ಇರುತ್ತೆ, ಅವರಿಗೆ ಎಕ್ಸಾಮ್ ಇದೆ, ಮಕ್ಕಳು ಉಪವಾಸ ಇರೋದಿಲ್ಲ, ಹಠ ಮಾಡ್ತಾರೆ ಅಂತ ನಾವು ಅವಲಕ್ಕಿ ಥರ ಕಾಳು ಇಷ್ಟಪಡ್ತಾರೆ ಅಂತ ಕಾಳಿನ ಉಸುಳಿನ ಯಾವಾಗಲೂ ಇಲ್ಲಿ ದೇವರಿಗೆ ನೈವೇದ್ಯಕ್ಕೆ ಮಾಡ್ತೀವಿ. ಹಾಗೆ ಈ ಕಡೆ ಕಡಲೆಕಾಳಿನ ಜೊತೆಗೆ ಹೆಸರು ಕಾಳನ್ನು ಹಾಕಿದರೆ ತುಂಬ ಬೇಯ್ದುಬಿಡುತ್ತೆ ಅಂತ ಕಾಳನ್ನು ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ. ನೋಡಿ, ಉಸುಳಿಗೆ ಹಾಗೆ ಅವಲಕ್ಕಿ ಒಗ್ಗರಣೆಗೆ ಎಲ್ಲ ನಾನು ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ನಮ್ಮ ಅತ್ತೆ, ನಮ್ಮ ಮಕ್ಕಳೆಲ್ಲ ಇರೋದರಿಂದ ಆದಷ್ಟು ಬೇಗನೆ ಕೆಲಸ ಶುರು ಮಾಡಿಕೊಂಡ್ರೆ ಅಷ್ಟೊತ್ತಿಗೆ ಸರಿ ಆಗ್ಬಿಡುತ್ತೆ. ಸಂಜೆಯಿಂದನೇ ನಾನು ರೆಡಿ ಮಾಡ್ಕೊಳ್ತೆ. ಮಕ್ಕಳಿರೋದ್ರಿಂದ ಎಷ್ಟೇ ಬೇಗ ಮಾಡಿದರೂ ಕೆಲಸ ನಮ್ಮದು ನಿಧಾನ ಆಗಿಬಿಡುತ್ತೆ. ನಾನು ಈ ಕಡೆ ಎಲ್ಲ ಪಲ್ಯ ಉಸುಳಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಮ್ಮ ಅತ್ತೆ ಆ ಕಡೆ ಎಲ್ಲ ದೇವ್ರ ಪೂಜೆಗೆ ಸರಿ ಮಾಡ್ಕೊಳ್ತಾಯಿದ್ರು. ನಮ್ಮ ತಂಗಿ ಆ ಕಡೆ ಎಲ್ಲ ಮಕ್ಕಳೆಲ್ಲ ಸ್ನಾನ ಗೀಸ ಎಲ್ಲ ಮಾಡಿಸೋದು ಅದನ್ನೆಲ್ಲ ನೋಡ್ಕೊಳ್ತಾ ಇದ್ಳು. ನೋಡಿ, ನಮ್ಮ ಮನೇಲಿ ನಮ್ಮ ಅತ್ತೆನೇ ನಮ್ಮ ಮಕ್ಕಳನ್ನೆಲ್ಲ ನೀಟಾಗಿ ಕೂರಿಸ್ಕೊಂಡು ಪೂಜೆ ಮಾಡಿಸಿದ್ರು. ಯಾಕಂದರೆ ಅವರಿಗೆ ಇನ್ನೂ ದೇವರನ್ನು ಸಹ, ಲಿಂಗವನ್ನು ಸಹ ಕೈಯಲ್ಲಿ ನೆಟ್ಟಗೆ ಹಿಡ್ಕೊಳಕ್ಕೆ ಬರೋದಿಲ್ಲ, ಆ ಲಿಂಗನ ಕೆಳಕ್ಕೆ ಕೆಡಗಬಾರ್ದು ಅಂತ ಹೇಳಿ ನಮ್ಮ ಅತ್ತೆ ಬೇಗ ಸ್ನಾನ ಮಾಡಿ ಎಲ್ಲ ದೇವ್ರ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಆಮೇಲೆ ಮಕ್ಕಳನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಎಲ್ಲರನ್ನು ಕೈಯಲ್ಲಿ ಪೂಜೆ ಮಾಡಿಸಿದ್ರು ಅವರು ಆ ಕಡೆ. ನಾವು ಈ ಕಡೆ ಎಲ್ಲ ಉಸುಳಿ ಹಾಗೆ ಅವಲಕ್ಕಿ ಒಗ್ಗರಣೆ ಎಲ್ಲ ನಾನು ರೆಡಿ ಮಾಡ್ತಾಯಿದ್ದೀನಿ. ಆ ಕಡೆ ನಮ್ಮ ತಂಗಿ ಹೊರಗಿನ ಎಲ್ಲ ಕೆಲಸಗಳನ್ನು ನೋಡ್ಕೊಳ್ತಾ ಇದ್ಲು, ಮಕ್ಕಳು ಸ್ನಾನ ಗೀನ ಎಲ್ಲ. ನಾವೆಲ್ಲ ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಳ್ತಾ ಇದ್ವಿ. ನಮ್ಮ ಅತ್ತೆ ಮಕ್ಕಳನ್ನೆಲ್ಲ ಪೂಜೆ ಮಾಡಿಸಾದ್ಮೇಲೆ, ನಮ್ಮ ಮನೆ ಗಂಡಸರೆಲ್ಲ ಪೂಜೆ ಆದಮೇಲೆ ನಾವು ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಕೊನೆಗೆ ನಾವು ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಹೋಗ್ತೀವಿ.
ನೋಡಿ ಅವಲಕ್ಕಿ ಒಗ್ಗರಣೆ ಉಸುಳಿ ಎಲ್ಲ ರೆಡಿ ಆಯಿತು. ನೋಡಿ ಈ ಕಡೆ ನಮ್ಮ ಭಾವನ ಮಗ ಧೀರಜ್ ಅಂದರೆ ನಮ್ಮ ಮಗ ಧೀರಜನ ಮೊದಲನೇ ಶಿವರಾತ್ರಿ ಹಬ್ಬ. ಅವನನ್ನು ಶಿವ ಪೂಜೆ ಡ್ರೆಸ್ಸಲ್ಲಿ ಕೂರಿಸಿ ಒಂದು ಫೋಟೋ ತೆಗೋಕ್ಕೆ ಅಂತ ನನ್ನ ಮಗಳು ಅವರಮ್ಮ ಎಷ್ಟು ಕಷ್ಟಪಡ್ತಾಯಿದ್ದಾರೆ. ಏನು ಮಾಡ್ಯಾರೋ ಸುಮ್ಮನೆ ಇರ್ತಾನೆ ಇಲ್ಲ. ನೋಡಿ ಇದು ಅವನ ಮೊದಲನೇ ಶಿವರಾತ್ರಿ ಹಬ್ಬ. ಈ ಕಡೆ ನಮ್ಮ ಅತ್ತೆ ನಮ್ಮ ಮಕ್ಕಳಿಗೆಲ್ಲ ಶಿವ ಪೂಜೆ ಮಾಡಿಸ್ತಾ ಇದ್ದಾರೆ. ನಿಧಾನವಾಗಿ ಕೂರಿಸ್ಕೊಂಡು ಎಲ್ರನ್ನೂ ಸಪ್ರೇಟಾಗಿ ಒಬ್ಬೊಬ್ಬರಿಗೆ 5 ಪೂಜೆ ಮಾಡಿಸ್ತಾರೆ. 5 ಸರ್ತಿ ಅಭಿಷೇಕ ಮಾಡಿಸಿ ಲಿಂಗುವಿಗೆ 5 ಸಾರಿ ಪೂಜೆ, 5 ಸಾರಿ ನೈವೇದ್ಯ, 5 ಸಾರಿ ಮಂಗಳಾರತಿಯನ್ನು ಮಾಡಿಸ್ತಾರೆ. ಎಲ್ಲ ಮಕ್ಕಳ ಕೈಲೂ ಒಂದೇ ಥರ ಪೂಜೆ ಮಾಡಿಸ್ತಾ ಇದ್ದಾರೆ. ಆಮೇಲೆ ಅವರು ಕೊನೆಗೆ ಕಾಯಿ ಎಲ್ಲ ಒಡೆದು ದೇವರಿಗೆ ನೈವೇದ್ಯನ ತೋರಿಸ್ತಾ ಇದ್ದಾರೆ. ಆಮೇಲೆ ನಾನು ಬಂದು ಲಾಸ್ಟಿಗೆ ಕೊನೆಗೆ ಈಗ ಸ್ನಾನ ಮಾಡಿ ಬಂದು ನಾನು ಪೂಜೆ ಮುಗಿಸಿ ಮಂಗಳಾರತಿ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಶಿವ ಪೂಜೆ ನೈವೇದ್ಯಕ್ಕೆ ಅಂತ ಈ ಥರ ಜೊನ್ನೆ ಅನ್ನೆಲ್ಲ ಮುತ್ತುಕದ ಎಲೆ ಜೊನ್ನೆಯಲ್ಲಿ ಈ ಥರ ಎಲ್ಲ ಹಣ್ಣು ಹಂಪಲು ಕಬ್ಬು ಉಂಡೆ ಎಲ್ಲ ಹಾಕಿಟ್ಕೊಂಡಿರ್ತಾರೆ. ಎಲ್ಲರದ್ದು ಪೂಜೆ ಆಯಿತು ಅಂತ ಮಂಗಳಾರತಿ ಮಾಡಿ ಹೀಗೆ ನೋಡಿ ಅವಲಕ್ಕಿ ಹಾಗೆ ಉಸುಳಿ ಎಲ್ಲನ ತಿಂದು ಎಲ್ಲರದ್ದು ಆದಮೇಲೆ ನಮ್ಮ ಅತ್ತೆ ನಮ್ಮ ಮನೆಯವರು ಎಲ್ಲ ದೇವಸ್ಥಾನಕ್ಕೆ ಹೋದರು. ಹಾಗೆ ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದರು. ಅವರಿಗೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಎಲ್ಲ ಓದ್ಕೊಳ್ತಾಯಿದ್ರು. ನೋಡಿ ನಮ್ಮ ಮನೆ ಶಿವರಾತ್ರಿ ಹೇಗಿದೆ ಅಂತ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಡೆ ಹೇಗೆ ಶಿವರಾತ್ರಿ ಮಾಡ್ತೀರಾ ಅಂತ ಯಾರಾದರೂ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.